और क्या हो? क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ, कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के चाहिए। ನಿನ್ನೆ ದಿನಾಂಕ 24 ಏಪ್ರಿಲ್ 2026 ಒಂದು ಮರ್ಡರ್ ಪ್ರಕರಣ ಮುಂಡಗೋಡು ಪೊಲೀಸ್ ಠಾಣೆಯಲ್ಲಿ ರಿಪೋರ್ಟ್ ಆಗಿದೆ. ಇದರ ಸಂಬಂಧಪಟ್ಟಂಗೆ ಫಿರ್ಯಾದಿಯಾದ ಅವರು ಫಯಾಜ್ ತಂದೆ ನಜೀರ್ ಅಹಮದ್ ದರ್ಗಾವಾಲೆ 40 ವರ್ಷ, ಇವರು ನೂರಾನಿ ಗಲ್ಲಿ ಮುಂಡಗೋಡು ವಾಸವಾಗಿರೋ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದರೆ ಅವರ ತಮ್ಮನಾದ ಜಮೀರ್ ಅಹಮದ್ ತಂದೆ ನಜೀರ್ ಅಹಮದ್ ದರ್ಗಾವಾಲೆ ಇವರು ವೃತ್ತಿ ಬಿಸ್ನೆಸ್ ಮಾಡೋರು, ಇವ್ರದ್ದೊಂದು ಕೊಲೆ ಆಗಿರುತ್ತೆ ಅಂತ. ಇದರಲ್ಲಿ ಕಂಪ್ಲೇಂಟ್ ಏನಂತ ನೀಡಿರ್ತಾರೆ ಅಂದರೆ, ನಿನ್ನೆ ದಿವಸ ರಾತ್ರಿ 11ರಿಂದ 11:15 ಗಂಟೆಗೆ ಸುಮಾರು ಅವ್ರ ತಮ್ಮ ಊಟ ಮಾಡೋದಕ್ಕೋಸ್ಕರ ಅಂಬಿಕಾ ಸಾವ್ಜಿ ಹೋಟೆಲ್ಗೆ KSRTC ಬಸ್ ಸ್ಟ್ಯಾಂಡ್ ಟೌನ್ ಎದುರುಗಡೆ ಅಲ್ಲಿ ಊಟಕ್ಕೆ ಬಂದಿರ್ತಾರೆ. ಅವ್ರ ಜೊತೆಗೆ ಅವ್ರ ಪರಿಚಯದಾರರಾದ ಸಾದಿಕ್ ಚಾವೋಸ್ ಕೂಡ ಅವ್ರನ್ನ ಬೈಕಲ್ಲಿ ಕರ್ಕೊಂಡು ಬಂದಿರ್ತಾರೆ. ಆ ಸಮಯದಲ್ಲಿ ಇವ್ರು ಊಟ ಮಾಡಬೇಕಾದ್ರೆ ಸಾದಿಕ್ ಚಾವೋಸು ಹೊರಗಡೆ ಹೋಗಿರ್ತಾರೆ ಸಿಗರೇಟ್ ತರೋದಕ್ಕೆ. ಆ ಸಮಯದಲ್ಲಿ ಒಂದು ಅನ್ನೋನ್ 3 ಇಲ್ಲ 4 ಜನ ಬಂದಿರ್ತಾರೆ. ಅದರಲ್ಲಿ ಒಬ್ಬರು ಇವ್ರಿಗೆ ಮೃತಪಟ್ಟವರು ಜಮೀರ್ ಅಹಮದ್ ಅವರಿಗೆ ಖಾರ ಪುಡಿ ಚೆಲ್ಲಿ ಆಮೇಲೆ ಅವರಿಗೆ ಚಾಕುವಿಂದ ಕುತ್ತಿಗೆಗೆ ಎಲ್ಲ ಗಾಯಪಡಿಸಿರ್ತಾರೆ. ಅದರಿಂದ ಅವರು ಅಲ್ಲೇ ಮೃತಪಟ್ಟಿರ್ತಾರೆ. ಇದ್ರ ಬಗ್ಗೆ ಆಗಲೇ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇದರ ಜೊತೆಗೆ ನಾವು ತನಿಖೆ ನಡೆಸ್ತಾ ಇದ್ದೀವಿ. ಮತ್ತು ಆರೋಪಿತರನ್ನು ಕೂಡಲೇ ನಾವು ಪತ್ತೆ ಹಚ್ಚಿ ಆರೋಪಿಗಳ ಬಂಧನಕ್ಕೆ ಎಷ್ಟು ತಂಡ ಮಾಡಿದ್ದಾರೆ? ಆರೋಪಿಗಳ ಬಂಧನಕ್ಕೆ ಟೀಮ್ ಮಾಡಿದ್ದಾರೆ. ಆರೋಪಿ ಬಂಧನಕ್ಕೆ ನಾವು ಆಗಲೇ ಇವಾಗ 3 ಟೀಮ್ ಫಾರ್ಮ್ ಮಾಡಿದ್ದೀವಿ. ಸೊ ಎಂಟೈರ್ ಫೀಲ್ಡ್ ಬೇಸ್ ಕೂಡ ಪ್ಲಸ್ ಟೆಕ್ನಿಕಲ್ ಟೀಮ್ ಕೂಡ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಪತ್ತೆ ಹಚ್ತೀವಿ. ಅದ್ರ ಜೊತೆಗೆ ಇವರು ಮೃತಪಟ್ಟವರು ಆಗಲೇ ಇವ್ರ ಮೇಲೆ 5 ಪ್ರಕರಣಗಳಿದೆ. ಇವ್ರ ಮೇಲೆ ಇವರು ರೌಡಿ ಶೀಟರ್ ಇದ್ದಾರೆ. ಇವ್ರದಲ್ಲಿ 2022ರಲ್ಲಿ ಒಂದು ಬೆಟ್ಟಿಂಗ್ ಕೇಸ್ ಇದೆ. 2025ರಲ್ಲಿ ಒಂದು ಸೋಷಿಯಲ್ ಮೀಡಿಯಾದ ಕೇಸ್ ಇದೆ. ಮತ್ತು ಕರ್ನಾಟಕ ಪ್ರಾಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಆ್ಯಕ್ಟಲ್ಲಿ 2 ಪ್ರಕರಣಗಳಿದೆ. ಮತ್ತು ಒಂದು ಕಿಡ್ನಾಪಿಂಗ್ ಕೇಸು ಕೂಡ ಮುಂದೂಡಲು ರಿಜಿಸ್ಟರ್ ಆಗಿದೆ. 5 ಕೇಸಸ್ ಇದೆ. ಸೊ ಇದ್ರ ಬಗ್ಗೆ ಏನು ಕಾರಣಕ್ಕೋಸ್ಕರ ಆಗಿದೆ ಮತ್ತು ಯಾರು ಮಾಡಿದ್ದಾರೆ ಅಂತ ಆರೋಪಿಗಳ ಸುಳಿವು ಏನಾದರೂ ಕೊಲೆ ಆರೋಪಿಗಳ ಸುಳಿವು ಕೊಲೆ ಆರೋಪಿಗಳ ಸುಳಿವು ಏನಾದರೂ ಪತ್ತೆಯಾಗಿದೆ? ಇಲ್ಲ, ನಾವು ಇನ್ನು ತನಿಖೆ ನಡೀತಾ ಇದೆ. ಪತ್ತೆ ಆಗಿದೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.